ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಬಯಸ್ತೀನಿ, ಎಲ್ಲೋ ಐತೆ ನಿಮ್ಮ ಸ್ವಾಭಿಮಾನ? ನೀವು ಮಾತಾಡ್ತಿದ್ರೆ ಹೇಳ್ತಿದ್ರಿ ಬಿ ಜೆ ಪಿಯಲ್ಲಿ ಗುಲಾಮಗಿರಿ ಸಂಸ್ಕೃತಿ ಇದೆ, ದಮ್ಮಿಲ್ಲ ಬಿ ಜೆ ಪಿಯವರಿಗೆ, ಅವ್ರ ಹೈಕಮಾಂಡ್ ಪ್ರಶ್ನೆ ಮಾಡೋಕ್ಕೆ ಅಂತ ಹೇಳ್ತಾ ಇದ್ರಿ. ನಿಮ್ಮ ಹಿಂಬಾಲಕನ ರಕ್ಷಣೆ ನೀವು ಮಾಡ್ಕೊಳಕ್ಕಾಗ್ಲಿಲ್ವಲ್ಲ? ರಾಜಣ್ಣ ಇದುವರೆಗೂ ಬಹಿರಂಗವಾಗಿ ಹೆಚ್ಚು ಮಾತಾಡಿರೋದೇ ನಿಮ್ಮ ಪರವಾಗಿ. ನಿಮ್ಮ ಸ್ವಾಭಿಮಾನದ ಎಲ್ಲಿಗೆ ಗೊತ್ತೇ ಇಟ್ರಿ? ಗುಲಾಮಗಿರಿ ಅನ್ನೋದು ಇದಕ್ಕೆ ನೀವು ನಡ್ಕೊಂಡ್ರಲ್ಲ, ಇದಕ್ಕೆ ಗುಲಾಮಗಿರಿ ಅಂತ ಹೇಳೋದು. ನಾನು ಈಗ ಒಂದು ಮೂಲಭೂತ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ. ರಾಜಣ್ಣ ತಪ್ಪು ನಮ್ದಿಟ್ಕೊಂಡು ಇನ್ನೊಬ್ಬರ ಕಡೆಗೆ ದೂರಿದ್ರೆ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯ ಫಾರಂ 6, ತಿದ್ದುಪಡಿ 7, ಡಿಲಿಷನ್ 8 ಈ ಎಲ್ಲ ಅಪ್ಲೋಡ್ ಮಾಡುವ ಅಧಿಕಾರ ಯಾರ್ದು? ಕೇಂದ್ರ ಸರ್ಕಾರದ ಅಥವಾ ಚುನಾವಣಾ ಆಯೋಗಕ್ಕೆ ತಂದೆ ಆದಂತ ಏನಾದರೂ ಒಂದು ನೆಟ್ವರ್ಕ್ ಇದೆಯಾ? ನಮ್ಮ ರಾಜ್ಯ ಸರ್ಕಾರದ ನೌಕರರೇ ಈ ಕೆಲಸ ಮಾಡೋದು. BLO ಬಹುತೇಕ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರು, ಕಂದಾಯ ಇಲಾಖೆ ಅಧಿಕಾರಿಗಳು, ಬೆಂಗಳೂರಿನಂಥ ಕಡೆಗಳಲ್ಲಿ BBMP ಅಧಿಕಾರಿಗಳು, 10 BLO ಒಬ್ಬ ಸೂಪರ್ವೈಸರು, ಶಿರಸ್ತೇದಾರ್ ಕೇಡರ್ನವರು, ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಡರ್ನವರು, ಅವ್ರ ಮೇಲ್ಗಡೆ EO, ಎಲೆಕ್ಟ್ರಲ್ ಆಫೀಸರ್, ಡೆಪ್ಟಿ ತಹಸೀಲ್ದಾರ್ ಮತ್ತು ತಹಸೀಲ್ದಾರ್ ಕೇಡರು, ಅವ್ರ ಮೇಲ್ಗಡೆ AERO, AC ಅಥವಾ AC ತತ್ಸಮಾನವಾಗಿರ್ತಕ್ಕಂಥ ಕೇಡರ್ನವರು, ಅವ್ರ ಮೇಲ್ಗಡೆ DEO, ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫೀಸರ್, ಡೆಪ್ಟಿ ಕಮಿಷನರ್ ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ BBMP ಆಯುಕ್ತರು, ಇವರೆಲ್ಲರೂ ರಾಜ್ಯ ಸರ್ಕಾರದ ನೌಕರರು. ತಪ್ಪಾಗಿದ್ರೆ ನಿಮ್ಮ ನೌಕರರಿಂದ ತಪ್ಪಾಗಿರುತ್ತೆ. ಇದ್ರ ಮೇಲೆ ರಾಜಕೀಯ ಪಕ್ಷಗಳಿಗೂ ಜವಾಬ್ದಾರಿ ಇದೆ. ಪ್ರತಿ ರಾಜಕೀಯ ಪಕ್ಷ BLO ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ BLA 2 ಬೂತ್ ಲೆವೆಲ್ ಏಜೆಂಟ್ 2 ಪ್ರತಿ ಬೂತ್ಗೆ ನೇಮಕ ಮಾಡೋದಕ್ಕೆ ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗೆ, ರಿಜಿಸ್ಟರ್ಡ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗೆ ಅವಕಾಶ ಇದೆ. ಅಂದ್ರೆ ಈ ಕರ್ನಾಟಕದಲ್ಲಿ DK ಶಿವಕುಮಾರ್ ರೆಸ್ಪಾನ್ಸಿಬಿಲಿಟಿ ಪ್ರತಿ ಬೂತ್ಗೆ BLA 2 ಅಪಾಯಿಂಟ್ ಮಾಡೋದು. BLA 1 ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ರೆ BLA 2 ತನ್ನ ಪಕ್ಷದ ಏಜೆಂಟ್ನ ಅಪಾಯಿಂಟ್ ಮಾಡಬೇಕು. ಮತದಾರರ ಪಟ್ಟಿಯ ಪರಿಶೀಲನೆಗೇನೆ, ಪರಿಷ್ಕರಣೆಗೇನೆ, ನೋಂದಾವಣೆಗೇನೆ. ನೀವ್ಯಾಕೆ ಮಾಡಲಿಲ್ಲ? ನಿಮ್ಮ BLA 1 ನಿಮ್ಮ BLA 2 ಏನ್ ಮಾಡ್ತಾ ಇದ್ರು? ನಾವು ಅಪಾಯಿಂಟ್ ಮಾಡಿದ್ದೇವೆ ಪ್ರತಿ ಬೂತಿಗೆ BLA 2 ಅಪಾಯಿಂಟ್ ಮಾಡಿದ್ದೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ BLA 1 ಅಪಾಯಿಂಟ್ ಮಾಡಿದ್ದೇವೆ. ಇದ್ರ ಬಗ್ಗೆನೂ ಚರ್ಚೆ ಆಗಬೇಕು. ಅಕ್ರಮ ನಡೆದಿರೋದು ನಿಜ ಆಗಿದ್ರೆ ಅದಕ್ಕೆ ಹೊಣೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಸರ್ಕಾರದ ನೌಕರರು. CM ಶುಡ್ ಟೇಕ್ ಎ ರೆಸ್ಪಾನ್ಸಿಬಿಲಿಟಿ. ಯು ಆರ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ನೀವೇ ನಮ್ಮ ಮುಖ್ಯಮಂತ್ರಿ, ನೀವೇ ಅದರ ರೆಸ್ಪಾನ್ಸಿಬಿಲಿಟಿ. ರಾಜಣ್ಣ ಈ ಪ್ರಶ್ನೆ ಎತ್ತಿದ್ದು, ಈ ಪ್ರಶ್ನೆಯನ್ನು ಎದುರಿಸಕ್ಕಾಗಲಿಲ್ಲ, ನಿಮಗೆ ಈ ಸತ್ಯವನ್ನು ಎದುರಿಸಕ್ಕಾಗಲಿಲ್ಲ, ಅದಕ್ಕೆ ರಾಜಣ್ಣ ಬಲಿ ತಗೊಂಡ್ರಿ. ಮತ್ತೆ ಈ ಸರ್ಕಾರದೊಳಗೆ ತಾರತಮ್ಯ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಜಾರ್ಜ್ ಮೇಲೆ ಸ್ಮಾರ್ಟ್ ಮೀಟರ್ ಹಗರಣ ಬಂತು, ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುತ್ತೆ ಅದೊಂದು ಹಗಲು ದೊರಡೆ ಅಂತ. ಜಾರ್ಜ್ ರಾಜೀನಾಮೆ ಇಲ್ಲ, ಯಾಕೆಂದ್ರೆ ಜಾರ್ಜು ಪ್ರತಿನಿತ್ಯ ಅವ್ರು ಕೇಳೋದಕ್ಕಿಂತ ಜಾಸ್ತಿ ಕಪ್ಪ ಕಾಣಿಕೆಯನ್ನ ದೆಹಲಿಗೆ ತಲುಪಿಸ್ತಾರೆ ಅಂತಕ್ಕಂಥ ಒಂದು ವದಂತಿ ಇದೆ. ಅದೇ ನಾಗೇಂದ್ರ ಹೈದರಾಬಾದಿಗೆ ದುಡ್ಡು ಕಳಿಸಿರುವಂತ ಆರೋಪ ಬಂತು. ಸೋಮೋಟ ಕಳಿಸಿದ್ರ? ತಾನು ಸ್ವಯಂ ಇಚ್ಛೆಯಿಂದ ಕಳಿಸಿದ್ರ ಹೈದರಾಬಾದಿನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಹಣ ಕಳಿಸಿದ್ದು ಕಾಂಗ್ರೆಸ್ ಹೈಕಮಾಂಡ್ ಆಧಾರದಲ್ಲಿ. ಆದ್ರೆ ಅವನು STನ ಕಾರಣಕ್ಕೆ ಅವನು ರಾಜೀನಾಮೆ ತಗೊಂಡ್ರಿ. ರಾಜಣ್ಣ ವೋಕಲ್, ನಂತರ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಇದ್ದಂಗೆ ಹೇಳ್ತಾರೆ. ಅದಕ್ಕೆ ಅವ್ರ ಮೇಲೆ ನೀವು ಅವ್ರ ರಾಜೀನಾಮೆ ತಗೊಂಡ್ರಿ. ಅದೇ ಬಲಾಢ್ಯರ ಮೇಲೆ ಆರೋಪ ಬಂದ್ರೆ ಯಾಕೆ ಮೌನ ವಹಿಸ್ತೀರಿ? ಇದು ನಿಮ್ಮಲ್ಲಿ ಸಾಮಾಜಿಕ ಅನ್ಯಾಯ ಇದೆ, ಸಾಮಾಜಿಕ ನ್ಯಾಯ ಇಲ್ಲ, ಸಾಮಾಜಿಕ ಅನ್ಯಾಯ ಇದೆ. ಜಾತಿಯ ಆಧಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಿ ಅನ್ನೋ ಸ್ಪಷ್ಟ ಇದೆ. ಸತ್ಯ ಹೇಳಿದ್ದಕ್ಕೆ ತಲೆದಂಡ ಮಾಡ್ತೀರಿ ಅನ್ನೋ ಸ್ಪಷ್ಟ ಇದೆ. ಇದು ಗುಲಾಮ್ಗಿರಿ. ನೀವು ನಿಜವಾದ ಸ್ವಾಭಿಮಾನಿಯಾಗಿದ್ರೆ ನೀವು ಪ್ರತ್ಯುತ್ತರ ಕೊಡ್ತಿದ್ರಿ. ಐ ಕಾಂಟ್ ಡೂ ಇಟ್ ಅಂತ ಹೇಳ್ತಿದ್ರಿ.
ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರಿ. ನಾನು ರಾಜೀನಾಮೆ ಕೊಡ್ತೀನಿ ಬೇಕಿದ್ರೆ, ಈ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರಿ. ನೀವು ಈ ಯಾವುದನ್ನು ಮಾತಾಡ್ಲಿಲ್ಲ ಅಂತಂದ್ರೆ ನನಗೊಂದು ಮರ್ಕಟ ನ್ಯಾಯದ ಕತೆ ನೆನಪಿಗೆ ಬರುತ್ತೆ. ಒಂದು ಮಂಗ ತನ್ನ ಮರಿನ ಕೈಲಿ ಹಿಡ್ಕೊಂಡು ಹೋಗ್ತಾ ಇತ್ತಂತೆ. ಸ್ವಲ್ಪ ನೀರು ಬಂತಂತೆ, ಕೊಳ್ಳೆ ಕಂಕುಳಕ್ಕೆ ಎತ್ಕೊಳ್ತಂತೆ. ಇನ್ನೂ ಸ್ವಲ್ಪ ನೀರು ಬಂತಂತೆ, ತನ್ನ ಹೆಗಲ ಮೇಲೆ ಕೂರ್ಸ್ಕೊಂತಂತೆ. ಜಾಸ್ತಿ ನೀರು ಮೂಗತ್ರ ಬಂತಂತೆ. ಕೊನೆಗೆ ಆ ಮರಿನ ಕೆಳಗೆ ಹಾಕಿ ಅದ್ರ ಮೇಲೆ ನಿಂತ್ಕೊಳ್ತಂತೆ. ಸಿದ್ದರಾಮಯ್ಯನವ್ರು ಮಾಡಿದ್ದು ಇದನ್ನೇ. ತಾನು ಉಳ್ಕೊಳ್ಳೋಕೆ ರಾಜಣ್ಣ ಅಂತವ್ರನ್ನ, ನಾಗೇಂದ್ರ ಅಂತವ್ರನ್ನ, ಅವ್ರನ್ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಉಳ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಿ ನೀವು.